ಅದರೊಂದು ಡೈಲಾಗ್ ಹಿಡಿ ದಯವಿಟ್ಟು. ಅವರೆಕಾಳು ಲವರ್ ಇವನು. ಹೌದು ಸರ್, ಒಂದು ಅವರೆಕಾಳು ಬಾತು, ಒಂದು ಅವರೆಕಾಳು ಇದು ರೊಟ್ಟಿ. ಯೂನಿಕ್ ಇದೆ ಅಲ್ಲ ಅವರೆಕಾಳು ಬಾತ್. ಹೌದು. ಸೊ ಇವಾಗ ಅವರೆಕಾಳು ಬಿಸಿಬೇಳೆ ಬಾತ್ ತೊಗೊಂಡ್ಬಂದಿದ್ದೀವಿ. ನನಗೆ ನೋಡ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ. ಸೊ ಇವಾಗ ನಮ್ಮ ನೆಕ್ಸ್ಟ್ ಐಟಮ್ ಬಂದಿದೆ, ಇದನ್ನು ತಿನ್ನೋಕ್ಕೆ ಅಂತ ಟಾಡಾ. ಈಗ ನಾವು ತಿಂತಾ ಇದೀವಿ ಅವರೆಕಾಳು ಜಾಮೂನ್. ಫಸ್ಟ್ ಟೈಮ್ ಲೈಫಲ್ಲಿ. ಇದನ್ನ ಮುಂಚೆ ಎಲ್ಲೂ ತಿಂದಿರಲ್ಲ, ಎಲ್ಲೂ ಕೇಳೂ ಇರಲ್ಲ, ಅವರೆಕಾಳು ಜಾಮೂನ್. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮತ್ತೆ ಒಂದು ಮೈಸೂರಲ್ಲಿ ಒಂದು ಹೊಸ ಪ್ಲೇಸ್ ಹೋಗ್ತಾ ಇದ್ದೀವಿ. ಅದೇನೆ ಅವರೆಕಾಳು ಮೇಳ ನಡೀತಾ ಇದೆ ಮೈಸೂರಲ್ಲಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಟ್ರೈ ಮಾಡಿ ಹೆಂಗಿದೆ ನಿಮ್ಗೆಲ್ಲ ತೋರಿಸ್ತೀವಿ. ಅವರೆಕಾಳು ಏನೇನು ಡಿಶಸ್ ಮಾಡ್ಬೋದು ಅಂತ ನಾನು ನೋಡಿ ಶಾಕ್ ಆದ ಆ್ಯಕ್ಚುಲಿ. ಅವರೆಕಾಳು ಇದೆಲ್ಲ ಮಾಡ್ತಾರ ಅಂತ, ಇಷ್ಟೊಂದು ವೆರೈಟಿ ಆಫ್ ಡಿಶಸ್ನ. ಸೊ ಅವರೆಕಾಳು ಮೇಳದಲ್ಲಿ ಏನು ಸಿಗುತ್ತೆ ನೋಡೋಣ. ಅದರೊಂದು ಡೈಲಾಗ್ ಹಿಡಿ ದಯವಿಟ್ಟು. ಅವರೆಕಾಳು ಲವರ್ ಇವನು. ಹೌದು. ಸೊ ನಂದು ಇನ್ನೇನು ಮಾಡಕ್ಕಾಗಲ್ಲ, ವಿಧಿ ಇಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದ್ದಾನೆ. ಈಗ ಒಬ್ಬ ಅವರೆಕಾಳು ಲವರ್ ಎಷ್ಟು ಇಷ್ಟಪಟ್ಟು ತಿಂತಾನೆ, ನಾನು ಎಷ್ಟು ಇಷ್ಟಪಟ್ಟು ತಿಂತೀನಿ ಅಂತ. ಲೆಟ್ಸ್ ಗೋ ಅಂಡ್ ಸಿ. ಒಳ್ಳೇದು. ಸೊ ಒಂದು ಡೈಲಾಗ್ ಹೇಳ್ತಲ್ಲ, ಆಮೇಲೆ ಸುಮ್ಮನೆ ಒಬ್ಬಳೆ ಡೈಲಾಗ್ ಹೇಳ್ದೆ ಸುಮ್ಮನೆ ಕೂತಿದ್ರೆ ಜನ ಆಡಿಯನ್ಸ್ ಬೋರ್ ಆಗುತ್ತೆ ಅಂತ ಅವಳಿಗೆ ಒಂದು ಡೈಲಾಗ್ ಹೇಳಿಸ್ತೆ. ಸೊ ಹೋಗೋಣ, ಅವರೆಕಾಳು ಮೇಳಕ್ಕೆ ಹೋಗಿ ಸಿಗೋಣ. ಸೊ ಈಗ ಬಂದಿದ್ದೀವಿ, ಇದೇನೇ ನೃಪತುಂಗ ರಸ್ತೆ, ಅಲ್ಲೇ ಪೂಜಾ ಬೇಕ್ರಿ ರೋಡ್ ಇದು. ಸೊ ಇಲ್ಲೇನೇ ಈಗ ನಡೀತಾ ಇರೋದು ಅವರೇ ಬೇಳೆ ಮೇಳ ಅಂತ. ಅಲ್ಲಿ ಒಂದು ಸುನೀತಾಸ್ ವೆಜ್ ಕೋರ್ಟ್. ಹೌದು, 13 ಐಟಮ್ ಹಾಕಿದ್ದಾರೆ. ಏನಿದೆ ಅಂತ ನಿಮ್ಗೆ ಹತ್ರ ಹೋಗಿ ತೋರಿಸ್ತೀವಿ. ಈಗ 13 ಐಟಮ್ ತಿಂತಾನೆ ಇವನು. ಹಾ ತಿಂತೀನಿ. ಇವಳಿಗೆ ಇಷ್ಟ ಇಲ್ಲ, ಅವಳೆಕಾಳು ಅಷ್ಟು ಇಷ್ಟ ಇಲ್ಲ. ಸೊ ನಾನು ಈ ಥರ ಮೇಳ ನಡೀತಾ ಇದೆ, ಬಾ ನೋಡೋಣ, ಟ್ರೈ ಮಾಡೋಣ, ಯುನೀಕ್ ಆದ ಐಟಮ್ಸ್ ಇದೆ ಅಂತ ಫೋರ್ಸ್ನ ಕರ್ಕೊಂಡ್ ಬಂದಿದ್ದೀನಿ. ಸೊ ಈಗ ಒಳಗೋಗೋಣ. ಫುಲ್ ಚೇರ್ ಎಲ್ಲ ಹಾಕಿ ಶಾಮಿಯಾನೆಲ್ಲ ಹಾಕಿದ್ದಾರೆ. ಬಮ್ಮ. ಸೊ ಇದು ಮೆನು ಆ್ಯಕ್ಚುಲಿ ಅವರೇ ಬೇಳೆ ಮೇಳದು. ಅವರೆಕಾಳು ತಟ್ಟೆ ಇಡ್ಲಿ, ಅವರೆಬೇಳೆ ದೋಸೆ, ಅವರೆಬೇಳೆ ಅಕ್ಕಿ ರೊಟ್ಟಿ, ಅವರೆಬೇಳೆ ಬಾತು, ಚಿತ್ರಾನ್ನ, ಬಿಸಿಬೇಳೆ ಬಾತೆಲ್ಲ, ಮತ್ತು ಉಪ್ಪಿಟ್ಟು, ಶಾವಿಗೆ, ಇಷ್ಟಕ್ಕೂ ಅವರೆಕಾಳು ಹಾಕಿ ಮಾಡಿರ್ತಾರೆ. ಇದೆಲ್ಲ ಸ್ವಲ್ಪ ಯೂನಿಕ್ ಆಗಿದೆ. ಮಜ್ಜಿಗೆ ಕೊಡುಬೇಳೆ ಇದೆ, ಬೇಳೆ ಪಡ್ಡು ಟ್ರೈ ಮಾಡೋಣ. ಅವರೆಕಾಳು ಮಜ್ಜಿಗೆ ಕೊಡುಬೇಳೆ, ಅವರೇ ಬೇಳೆ ಪಡ್ಡು, ಅವರೇ ಬೇಳೆ ಜಾಮೂನ್ ಇದೆ. ಅಂಡ್ ಪ್ರೈಸು ತುಂಬ ನಾಮಿನಲ್ ಆಗೇ ಇದೆ. ಎಲ್ಲ 30, 40, 50, 60, 60 ಒಳಗಡೆನೇ ಇದೆ. 60 ಎಲ್ಲ ಬರೀ ದೋಸೆ ಮತ್ತು ಅಕ್ಕಿ ರೊಟ್ಟಿ ಅಷ್ಟೇ. ಈಗ ನಾವು ಸದ್ಯಕ್ಕೆ 2 ಐಟಮ್. ಸೊ ಈಗ ನಾವು ಸದ್ಯಕ್ಕೆ 2 ಐಟಮ್ ತೊಗೊಂಡಿದ್ದೀವಿ. ಏನೇನಪ್ರು? ಅವರೆಕಾಳು ಬಾತ್ ಮತ್ತು ಅವರೆಕಾಳು ರೊಟ್ಟಿ. ಸೊ ಈಗ ಹೇಳ್ಬಿಟ್ಟು ಬರೋಣ. ಆಮೇಲೆ ಅವರೆಕಾಳು ಕೋಡ್ಬಳೆ ಎಲ್ಲ ಬೈತಾ ಇದೆಯಂತ, ಇನ್ನು ರೆಡಿ ಇಲ್ಲ ಅಂದರು. ಸೊ ಅದಾದ್ಮೇಲೆ ತೊಗೊಂಡ್ರಾಯ್ತು. ಸರ್, ಒಂದು ಅವರೆಕಾಳು ಬಾತು, ಒಂದು ಅವರೆಕಾಳು ಇದು ರೊಟ್ಟಿ. ಅಲ್ಲಿ ಅವರೆಕಾಳು ದೋಸೆನೂ ಇದೆಯಂತೆ. ಸೊ ಅಲ್ಲಿ ಅವರೆಕಾಳನ್ನ ದೋಸೆ ಮೇಲೆ ಹಾಕಿ ನೀಟಾಗಿ ಬೇಯಿಸಿ ಕೊಡ್ತಾರೆ. ನಾವು ದೋಸೆ ನಾರ್ಮಲ್ ತಿಂದಿದ್ದೀವಲ್ಲ ಅಂತ ಬೇರೆ ಟ್ರೈ ಮಾಡೋಣ ಅಂತ ರೊಟ್ಟಿ ಮತ್ತು ಬಾತ್ ತೊಗೊಂಡ್ವಿ. ನೋಡೋಣ, ಇದಾದಮೇಲೆ ಹೊಟ್ಟೆ ಹಸಿದ್ರೆ ತೊಗೊಳ್ಳೋಣ. ಇದು ಅವರೆಕಾಳು ಬಿಸಿಬೇಳೆ ಬಾತು ಆ್ಯಂಡ್ ಶಾವಿಗೆ ಬಾತು, ಆ್ಯಂಡ್ ಇದು ಅವರೆಕಾಳು ಬಾತು, ಮಾಮೂಲಿ ಬಾತು. ಸೂಪರ್. ಸೊ ಅವರೆಕಾಳು ರೊಟ್ಟಿ ಬಂದಿದೆ. ಈಗ ಬರೀ ಟ್ರೈ ಮಾಡಿ ಹೇಳ್ತಾಳೆ ಹೆಂಗಿದೆ ಅಂತ. ಬಿಸಿ ಇದೆ, ಮಾಡಿದ ತಕ್ಷಣ ಕೊಟ್ಟಿದ್ದಾರೆ. ಓಕೆ. ಇದೊಂದು ಸ್ವಲ್ಪ ಜಾಸ್ತಿ ಮಾಡ್ತಾನೂ ಇದ್ರು ಅಲ್ಲಿ ಅಲ್ವಾ? ಹ್ಞೂ, ಟಕ್ ಟಕ್ ಅಂತ ಮಾಡ್ತಾಯಿದ್ರು. ಬೇಗ ಬೇಗ ಕೊಡ್ತಾ ಇದ್ದಾರೆ. ಮಸಾಲೆಗಳಿದೆ, ಖಾಲಿ ರೊಟ್ಟಿ ಥರ ಇಲ್ಲ. ಇವನ್ ವಿತೌಟ್ ಚಟ್ನಿ ತಿನ್ಬೋದು ಅನಿಸ್ತದೆ ನನಗೆ. ಮಸಾಲೆ ರೊಟ್ಟಿ ಥರ ಇದೆಯಾ? ಮಸಾಲೆ ರೊಟ್ಟಿ ಥರ ಇದೆ, ಚಟ್ನಿ ಇಲ್ದೇನೂ ತಿನ್ಬೋದು. ತುಂಬ ಇಷ್ಟ ಅದು. ಇವ್ರಿಗೆ ಆ್ಯಕ್ಚುಲಿ ಅವರೆಕಾಳು ಅಷ್ಟು ಇಷ್ಟ ಇಲ್ಲ, ಬಟ್ ಇಷ್ಟಪಟ್ಟು ತಿಂತಿದ್ದಾಳೆ. ಅಂದರೆ ಚೆನ್ನಾಗಿರ್ಬೇಕು ಮೋಸ್ಟ್ಲಿ. ತಿನ್ನೋ ಸೊ ಇವಾಗ ನಾನು ಅವರೆಕಾಳು ಬಾತ್ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದನ್ನು ಅವರೆಕಾಳು ಮೇಳ ಅಂತ ಮಾಡಿರೋದ್ರಿಂದ ಇಷ್ಟಿಷ್ಟೇ ಕೊಡಬೇಕು ಕ್ವಾಂಟಿಟಿ. ಅದು ಇಷ್ಟ ಆಯಿತು. ಏನಕ್ಕೆ ಕ್ವಾಂಟಿಟಿ ಕಮ್ಮಿ ಇದ್ದಷ್ಟು ನಾವು ಬೇರೆ ಬೇರೆ ಟ್ರೈ ಮಾಡ್ಬೋದು. ಆ್ಯಂಡ್ ಪ್ರೈಸು ತುಂಬ ಏನು ಜಾಸ್ತಿ ಇಲ್ಲ, 40 ರೂಪೀಸ್ಗೆ ಪರ್ಫೆಕ್ಟ್ ಆಗಿದೆ ಕ್ವಾಂಟಿಟಿ. ಸೊ ಈಗ ಟ್ರೈ ಮಾಡೋಣ. ಅವರೆಕಾಳು ಲವರ್ಸ್ಗೆ ಎಲ್ಲನೂ ತಿನ್ನಬೇಕು ಅಂದರೆ ಹೊಟ್ಟೆ ಸ್ವಲ್ಪ ಜಾಗ ಇರಬೇಕು. ಸೊ ಕರೆಕ್ಟಾಗಿ ಕೊಟ್ಟಿದ್ದಾರೆ ಕ್ವಾಂಟಿಟಿ. ಸ್ವಲ್ಪ ಯೂನಿಕ್ ಇದೆ ಅಲ್ಲ ಅವರೆಕಾಳು ಬಾತ್. ಹೌದು. ಅವರೆಕಾಳು ಚಿತ್ರಾನ್ನನೂ ಇದೆ ಇರೋ ಹತ್ರ. ಮಸಾಲ ಜಾಸ್ತಿ ಇದೆಯಾ? ಸರಿ ಇದೆಯಾ? ಮಸಾಲೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ಬಾತು ಇಷ್ಟ, ಅವರೆಕಾಳು ಇಷ್ಟ. ಅದೆರಡನ್ನೂ ಹಾಕಿರೋದ್ರಿಂದ ಅದು ಬ್ಲೆಂಡ್ ಆಗಿ ತುಂಬ ಒಳ್ಳೆ ಟೇಸ್ಟ್ ಇದೆ. ಸೊ ಅವರೆಕಾಳನ್ನ ಯೂಶಲಿ ಕಮ್ಮಿ ಹಾಕೋದು ಬಾತ್ಗಳಿಗೆ, ಬೇರೆದಕ್ಕೆಲ್ಲ ಯೂಸ್ ಮಾಡ್ತಾರೆ. ಆಮೇಲೆ ಅವರೆಕಾಳು ಉಪ್ಪಿಟ್ಟು ತಿಂತಾರೆ. ಅವರೆಕಾಳು ಉಪ್ಪಿಟ್ಟು ಕಾಮನ್, ಬಟ್ ಬಾತ್ಗೆ ಅವರೆಕಾಳು ಹಾಕೋದು ಇಟ್ಸ್ ವೆರಿ ರೇರ್. ಸೊ ನನಗೆ ಐ ಆಮ್ ಲವಿಂಗ್ ದ ಕಾಂಬಿನೇಷನ್. ಇಟ್ಸ್ ವೆರಿ ಗುಡ್.
ಸೊ ಇವಾಗ ಬಿಸಿ ಬಿಸಿ ಪಡ್ಡುನ ಮಾಡಿ ಹಾಕ್ತಾ ಇದ್ದಾರೆ. ಅವರೆಕಾಳು ಪಡ್ಡು ನೋಡ್ಬೋದು ಇಲ್ಲಿ. ಕ್ರೇಜಿ. ಇದು ಆ್ಯಕ್ಚುಲಿ ಮೇಳ ಅಂತ ಮಾಡ್ತಿರೋದ್ರಿಂದ ಸ್ಟಾಫ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಬಿಕಾಸ್ ಕ್ರೌಡು ಬರ್ತಾ ಇರೋದ್ರಿಂದ ರೆಡಿ ಮಾಡಿ ಇಟ್ಕೋಬೇಕು. ಸೊ ನೀಟಾಗಿ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಕೊಂಡು ಬ್ಯಾಚ್ ಟು ಬ್ಯಾಚ್ ಮಾಡ್ಕೊತಾ ಇದ್ದಾರೆ. ಇದು ನಾವೀಗ ನೆಕ್ಸ್ಟ್ ಆರ್ಡ್ರ್ ಮಾಡೋಕ್ಕೆ ಹೋಗೋಣ. ಸೊ ಈಗ ನಾವು ನೆಕ್ಸ್ಟ್ ಏನು ಆರ್ಡ್ರ್ ಮಾಡಿದ್ರು ಅಂತ ನೋಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಅವರೆಕಾಳು ಬಿಸಿಬೇಳೆ ಬಾತು, ಅವರೆಕಾಳು ಕೋಡ್ಬಳೆ ಮತ್ತು ಅವರೆಕಾಳು ಬೋಂಡ ತೊಗೊಳ್ಳೋಣ, ಟ್ರೈ ಮಾಡೋಣ. ಸೊ ನೋಡೋಣ ಹೆಂಗೆ ಇರುತ್ತೆ ಅಂತ. ಬಿಕಾಸ್ ಆಗಲೇ ಹೇಳ್ದಂಗೆ ಚಿತ್ರಾನ್ನ ಉಪ್ಪಿಟ್ಟೆಲ್ಲ ನಾರ್ಮಲಾಗಿ ಮನೇಲೇ ಮಾಡ್ತಾರೆ. ಸೊ ಈಗ ಯೂನಿಕ್ ಆಗಿರೋದು ತೊಗೊಳ್ಳೋಣ. ಈಗ ನಾವು ಅವರೆಕಾಳು ಕೋಡ್ಬಳೆ ತೊಗೊಂಡಿದ್ದೀವಿ. ಇಲ್ಲಿ ನೀಟಾಗಿ ಮಾಡಿ ಅಲ್ಲಿ ಬೇಯಿಸ್ತಾ ಇದ್ದಾರೆ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಫುಲ್ ಹೈಜಿನಿಕ್ ಆಗಿದೆ. ಸೊ ಇದ್ರ ಜೊತೆಗೆ ನಮಗೆ ಖಾರನೂ ಇವರು ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಖಾರ ಜೊತೆ ಕೊಡ್ತಾರೆ ಅವರೆಕಾಳು ಕೋಡ್ಬಳೆನ. ಸೊ ಇವಾಗ ಬೇಯ್ತಾ ಇದ್ದಂಗೆ ಪ್ಲೇಟ್ ಹಾಕ್ಕೊಂಡು ಬ್ಯಾಟಿಂಗ್ ಆಡೋಣ. ನಮ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತಿರೋದು? ಸನ್ಫ್ಲವರಾ? ಸೊ ಸನ್ಫ್ಲವರ್ ಆಯಿಲ್ ಅಂತೆ. ಸೊ ಅದರಲ್ಲಿ ಬೇಯಿಸ್ಕೊಡ್ತಾರೆ. ಸೊ ಇವಾಗ ಅವರೆಕಾಳು ಬಿಸಿಬೇಳೆ ಬಾತ್ ತೊಗೊಂಬಂದಿದ್ದೀವಿ. ನನಗೆ ನೋಡ್ರೆ ತಿನ್ನಬೇಕು ಅನ್ನಿಸ್ತಾ ಇದೆ, ಹಾಗಿದೆ. ಸೊ ಮೇಲೆ ಸ್ವಲ್ಪ ತುಪ್ಪನೂ ಹಾಕ್ಕೊಟ್ಟಿದ್ದಾರೆ. ಈಗ ಟ್ರೈ ಮಾಡೋಣ. ಒಂದು ಸ್ಪೂನ್ ಫುಲ್ ಅವರೆಕಾಳು ತೊಗೊಂಡು ಬಿಸಿಬೇಳೆ ಬಾತು ತೊಗೊಂಡು ಎಲ್ಲ ಇಷ್ಟವಾದ ಐಟಮ್ ತುಂಬ ಚೆನ್ನಾಗಿ. ಅದೊಂದು ಅಡ್ವಾಂಟೇಜ್ ಏನಂದರೆ ನನಗೆ ಬಿಸಿಬೇಳೆ ಬಾತ್ ತುಂಬಾ ಇಷ್ಟ. ಬೇರೆ ನಾರ್ಮಲ್ ಬಿಸಿಬೇಳೆ ಬಾತ್ ಕೂಡ. ಇದಕ್ಕೆ ಅವರೆಕಾಳು ಹಾಕಿದ್ದಾರೆ. ಅವರೆಕಾಳು ಲವರ್ಸ್ಗಂದುವೆ ಲಿಟ್ರಲಿ ಒಂದು ಟ್ರೀಟ್ ಇದು. ಸೊ ಬಂದು ನೀವು ಟ್ರೈ ಮಾಡಿ. ಭಾನುವಾರ ತನಕ ಇರುತ್ತೆ ಇದು, ಅಂದರೆ 25th 28th ತನಕ. ಅಡ್ರೆಸ್ಸಲ್ಲಿ ಎಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಬಂದು ನೀವು ನಮ್ಮ ಥರನೇ ಜಮಾಯಿಸಿ. ಹಿಟ್ಟಾದರೆ ಮತ್ತೆ ಇನ್ನೊಂದ್ಸಲನೂ ಮಾಡ್ಬೋದು ಅನಿಸುತ್ತೆ. ತುಂಬ ಜನ ಆಗಲೇ ಬಂದಿದ್ದಾರೆ. ನಾವು ಇನ್ನೂ 4 ಗಂಟೆಗೆ ಊಟ ಲೇಟ್ ಮಾಡ್ತೇವೆ. 3:30 ಹೌದು, 3:30ಗೆ 3:30 ಸ್ಟಾರ್ಟು. 3:30 10 ಗಂಟೆ. 4 ಗಂಟೆಯಿಂದನೂ ಆಗಲೇ ಜನ ಇದ್ದಾರೆ ಅಂದರೆ ಟೇಸ್ಟ್ ಚೆನ್ನಾಗೇ ಇದೆ. ಆಬ್ವಿಯಸ್ಲಿ ನಾನೀಗ ಇಲ್ಲಿ ತನಕ ತಿಂದಿರೋಂಥದ್ದು ಎಲ್ಲ ಚೆನ್ನಾಗಿತ್ತು. ಸೊ ಸರಿ, ನೈಸ್. ಸೊ ಇವಾಗ ನಮ್ಮ ನೆಕ್ಸ್ಟ್ ಐಟಮ್ ಬಂದಿದೆ. ಇದನ್ನು ತಿನ್ನೋಕ್ಕೆ ಅಂತ ಟಾಡಾ ಮಜ್ಜಿಗೆ ಕೋಡುಬಳೆ ತೊಗೊಂಬಂದಿದ್ದಾನೆ. ನಾರ್ಮಲ್ ಕೋಡುಬಳೆಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ ಫುಲ್ ಗರಿಯಾಗಿರುತ್ತೆ, ಇದು ಒಳಗಡೆ ಮಾಡಿರುತ್ತೆ. ನಾವು ಇದನ್ನು ಲಾಸ್ಟ್ ನಮ್ಮ ವಿಡಿಯೋನೆಲ್ಲ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ವಿವಿಪುರಂ ಚಾಟ್ ಸ್ಟ್ರೀಟಲ್ಲಿ ಹಚ್ತಿದ್ದು ನಾನು ಇವನು. ಸೊ ಮತ್ತೆ ತಿಂತಾ ಇದ್ದೀವಿ. ಬಟ್ ಇದರ ಡಿಫ್ರೆನ್ಸ್ ಏನಂದರೆ ಅವರೇ ಬೆಳೆ ಇದೆ. ಮಜ್ಜಿಗೆ ಕೋಡುಬಳೆ ಜೊತೆಗೆ ಅವರೇ ಬೇಳೆ ಮಜ್ಜಿಗೆ ಕೋಡುಬಳೆ. ಹೌದು, ತುಂಬ ಚೆನ್ನಾಗಿದೆ. ನಾವು ತಿಂದಿದ್ದೇನೋ ಇರಲೇ ಇಲ್ಲ ಅಂತಂದೆ. ಹೌದಾ? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಅವರೇ ಬೆಳೆ ಕರೆಕ್ಟಾಗಿ ಬ್ಲೆಂಡ್ ಆಗ್ತಾ ಇದೆ ಮಜ್ಜಿಗೆ ಕೋಡುಬಳೆಗೆ. ಎಲ್ಲ ಬಿಸ್ಬಿಟ್ಟು ಮಾಡಿ ಹರಿತಾರೆ ಸುಮ್ಮಿನ. ಆ್ಯಂಡ್ ಈ ಚಟ್ನಿ ಕೂಡ ಚೆನ್ನಾಗಿದೆ. ಒಳ್ಳೆ ಕಾಂಬಿನೇಷನ್ ಕೊಟ್ಟಿದ್ದಾರೆ ಇದನ್ನ. ನೋಡಿ ತಿನ್ಬೇಕು ಅನ್ನಿಸ್ತಾ ಇದೆ. ಅವ್ರಿಗೆ ಆಗಲೇ ತಿನ್ಬೇಕಂತಿದ್ದಾರೆ. ರಿಯಲಿ ನೈಸ್. ನನಗೆ ನೀವು ಬಂದಾಗ ನಾನು ಇವಾಗ ರೊಟ್ಟಿ ತಿಂದೆ. ರೊಟ್ಟಿ ಇಸ್ ವೆರಿ ಕಾಮನ್, ಬಟ್ ದಿಸ್ ಇಸ್ ಅ ವೆರಿ ನೈಸ್ ಡಿಶ್. ಬಂದು ದಯವಿಟ್ಟು ಟ್ರೈ ಮಾಡಿ. ಇಟ್ಸ್ ವೆರಿ. ಚಟ್ನಿ ಹೆಂಗಿದೆ? ಎಲ್ಲ ಚೆನ್ನಾಗಿದೆ. ಪುದೀನ ಹಾಕಿದಾರಾ? ಇಲ್ಲ, ನಾರ್ಮಲ್ ಸಮೋಸ ಚಟ್ನಿ ಕೊಡ್ತಾರೋ ಖಾರ, ಹಾಂ, ಆ ಥರ ಚಟ್ನಿ ಇದೆ. ಓಕೆ. ಇವಾಗ ಕೊನೆಯದಾಗಿ ಎಲ್ಲಾದರೂ ಟ್ರೈ ಮಾಡೋಂಗಿರಬೇಕು ಅಂತ ಆಲೂ ಬೋಂಡನೇ, ಬಟ್ ಅದ್ರ ಜೊತೆಗೆ ಅವರೆಕಾಳು ಹಾಕಿದ್ದಾರೆ ಆಲೂ ಬೋಂಡಾಗೆ. ಆ್ಯಂಡ್ ಮಸಾಲೆ ವಡೆಗೂ ಅವರೆಕಾಳು ಹಾಕಿದ್ದಾರೆ. ಸೊ ತೊಗೊಂಬಂದಿದ್ದೀವಿ, ನೋಡೋಣ, ಟೇಸ್ಟ್ ಮಾಡೋಣ. ಎರಡು ಬಿಸಿ ಇದೆ, ಎಲ್ಲ ಬಿಸಿ ಬಿಸಿ ಕೊಡ್ತಾ ಇದ್ದಾರೆ. ಅದೊಂದು ಒಳ್ಳೆ ವಿಷಯ. ಹೇಗಿದೆ? ನನಗೆ ಇದರಲ್ಲಿ ಅವರೆಕಾಳು ಮಧ್ಯ ಒಂದೊಂದು ಸಿಗ್ತಿದೆ ಅಷ್ಟೇ. ನಾರ್ಮಲ್ ವಡೆ ಇದ್ದಂಗೆ ಇದೆ, ಮಸಾಲೆ ವಡೆ ಇದ್ದಂಗೆ ಇದೆ. ಸ್ವಲ್ಪ ಮಧ್ಯ ಸಿಗ್ತಿದೆ. ಸೊ ಅಷ್ಟೇನು ಫ್ಲೇವರ್ ಅನಿಸ್ತಾ ಇಲ್ಲ. ದಟ್ ಇಸ್ ದ ಹೋಲ್ ಥಿಂಗ್ ಅನ್ಸುತ್ತೆ. ಎಲ್ಲದಕ್ಕೂ ಅವರೇ ಬೆಳೆ ಹಾಕ್ಬಿಡೋದು. ಬಟ್ ಎಲ್ಲದರಲ್ಲೂ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ಇದು. ಹೌದು, ಇದರಲ್ಲಿ ಸ್ವಲ್ಪ ಓವರ್ ಪವರಿಂಗ್ ಆಗಿದೆ ಮಸಾಲೆ ವಡೆದು. ಮಸಾಲೆ ವಡೆ ಥರನೇ ಇದೆ, ಜಸ್ಟ್ ಅವರೆಕಾಳು ಹಾಕಿದ್ದಾರೆ ಅಷ್ಟೇ. ಕಾಣಿಸ್ತಿದೆ ಅವರೆಕಾಳು ಅಂತ ಗೊತ್ತಾಗ್ತಿದೆ ಅದು ಅವರೆಕಾಳು ಮಸಾಲೆ ವಡೆ ಅಂತ. ಇದ್ದಾರೆ ಜಸ್ಟ್ ಮಸಾಲೆ ವಡೆ. ಟೇಸ್ಟ್ ಒಳಗಡೆ ಬ್ಲೆಂಡ್ ಆಗುತ್ತೆ ಇದೆ, ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೆ ಆ ಮಜ್ಜಿಗೆ ಕೋಡುಬಳೆ ಎಲ್ಲ ಇರಲಿಲ್ಲ. ಹೌದು, ಮಜ್ಜಿಗೆ ಕೋಡುಬಳೆ ಗೊತ್ತಾಗೋದು. ತುಂಬ ಎವಿಡೆಂಟ್ಲಿ ಚೆನ್ನಾಗುತ್ತೆ ಇದು. ಇದು ಅಷ್ಟೇ ಆಲೂ ಬೋಂಡ ಥರನೇ ಇದೆ. ಆಲೂಗಡ್ಡೆ ಮಸಾಲೆ ಎಲ್ಲ ಜಾಸ್ತಿ ಅದು ಓವರ್ ಪವರ್ ಮಾಡುತ್ತೆ. ಹೌದು ಹೌದು ಹೌದು.
ನನಗೇನೋ ಇದಕ್ಕೆ ಮೆನ್ಯೂಲಿ ಇದೊಂದು 2 ಐಟಮ್ ಸೇರಿಸಬೇಕು ಅಂತ ಇದಕ್ಕೆ ಸುಮ್ಮನೆ ಅವರೆಕಾಳು ಮಸಾಲೆ ವಡೆ ಅಂತ ಹಾಕಿದ್ದಾರೆ ಅನಿಸುತ್ತೆ. ಬಟ್ ನಾರ್ಮಲ್ ಮಸಾಲೆ ವಡೆ ನಾರ್ಮಲ್ ಆಲೂಗಡ್ಡೆ ಥರನೇ ಇದೆ. ಸೊ ನನಗೆ ಬಟ್ ಅದು ಚೆನ್ನಾಗಿದೆ, ಅಲ್ಲ ಐಟಮ್ ಚೆನ್ನಾಗಿದೆ. ಬಟ್ ಅವರೆಕಾಳು ಮೇಳದಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಿರೋದು ನನಗೆ ಏನು ಅಷ್ಟು ಖುಷಿ ಆಗ್ತಿಲ್ಲ, ಬಿಕಾಸ್ ಅವರೆಕಾಳು ಫ್ಲೇವರ್ ಏನು ಅದ್ರಲ್ಲಿ ಬರ್ತಿಲ್ಲ. ಸೊ ನಾರ್ಮಲ್ ಆಲೂಗಡ್ಡೆ ನಾರ್ಮಲ್ ಮಸಾಲೆ ವಡೆ ಥರ ಇದೆ, ಬಿಸಿ ಬಿಸಿದೆ. ಚೆನ್ನಾಗಿರೋ ವೆದರ್ಗೂ ಎಲ್ಲರಿಗೂ ಮುಕ್ಕಟ್ಟಿದೆ. ಎಸ್, ಎಲ್ಲರೂ ಬಂದು ಬಂದು ಪಾರ್ಸಲ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ತಿಂತಾ ಇದೀವಿ ಅವರೆಕಾಳು ಜಾಮೂನ್. ಫಸ್ಟ್ ಟೈಮ್ ಲೈಫಲ್ಲಿ ನೀವು ಇದನ್ನ ಮುಂಚೆ ಎಲ್ಲೂ ತಿಂದಿರಲ್ಲ, ಎಲ್ಲೂ ಕೇಳುವಿರಲ್ಲ. ಅವರೆಕಾಳು ಜಾಮೂನ್ ಓಡೆಂದ್ರೆ ಅವರೆಕಾಳಿಗೆ ಹಾಕಿದಾರ ನೋಡು. ಥಿಂಗ್ಸ್ ವಿಲ್ ಡೂ ಫಾರ್ ಲವ್ ಇದೆಲ್ಲ ಮೋಸ್ಟ್ಲಿ ಗ್ರೈಂಡ್ ಮಾಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಒಳಗಡೆ ಮಿಕ್ಸ್ ಆಗಿರ್ಬೇಕದು. ಇಲ್ಲೇನೂ ಕಾಣ್ತಾ ಇಲ್ಲ. ಬಟ್ ಅವರೆಕಾಳು ಜಾಮೂನ್ ಇದು. ಲೆಟ್ಸ್ ಟ್ರೈ. ನಾರ್ಮಲ್ ಜಾಮೂನ್ ಥರ ಇದೆ. ಮತ್ತೇನಕ್ಕೆ ಅವರೆಕಾಳು ಜಾಮೂನ್ ಅಷ್ಟೇ, ನಾರ್ಮಲ್ ಜಾಮೂನ್ ಅಷ್ಟೇ. ಇಲ್ಲ ಇಲ್ಲ, ಮೋಸ್ಟ್ಲಿ ಇದ್ರಲ್ಲೇನೆ ಮಿಕ್ಸ್ ಮಾಡಿದ್ದಾರೆ, ಹಿಟ್ಟಲ್ಲೇನೆ ಮಿಕ್ಸ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಫ್ಲೇವರ್ ಇದೆ ಎಲ್ಲೋ ಕಟ್ಟಲ್ಲ ಲೈಟಾಗೆ. ಅವರೆಕಾಳ್ದು ಅಂತ ಗೊತ್ತಾಗತ್ತೆ. ಅಕಸ್ಮಾತ್ ಯಾರೋ ಅನ್ನೋನಿಗೆ ಇದನ್ನ ಹೋಗ್ಬಿಟ್ಟು ಅವರೆಕಾಳು ಜಾಮೂನು ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಐಡಿಯಾ ಬರಲ್ಲ. ನಮಗೆ ಗೊತ್ತಿರೋದ್ರಿಂದ ಆ ಫ್ಲೇವರ್ ಸ್ವಲ್ಪ ಎಲ್ಲೋ ಮೂಲೆಗೆ ಗೊತ್ತಾಗ್ತಾ ಇದೆ. ಈಗ ಒಂದು ನಾರ್ಮಲ್ ಜಾಮೂನು ಮತ್ತೆ ಅವರೆಕಾಳು ಜಾಮೂನ್ ಕೊಟ್ಟರೆ ಡಿಫ್ರೆನ್ಸ್ ಗೊತ್ತಾಗತ್ತಾ? ಚುಟ್ಟಿ ಗೊತ್ತಾಗ್ಬೋದೇನೋ, ಏನೋ ಮಿಸ್ ಆಗಿ ಒಂಚೂರು ಗೊತ್ತಾಗ್ಬೋದು. ಬಟ್ ಅಷ್ಟು ಮೇಜರ್ಲಿ ಗೊತ್ತಾಗ್ತಿಲ್ಲ. ನಾರ್ಮಲ್ ಜಾಮೂನ್ ಥರ ಇದೆ. ಆ್ಯಂಡ್ ಆ ಜಾಮೂನು ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ. ಸೂಪರ್. ಇಷ್ಟೆಲ್ಲ ಖಾರ ತಿನ್ಬಿಟ್ಟು ಒಂದು ಸ್ವೀಟ್ ತಿಂದೆ ಹೋಗೋಕ್ಕಾಗಲ್ಲ, ತಿನ್ನಲೇಬೇಕು. ಚೆನ್ನಾಗಿದೆ. ಸೊ ಇವಾಗ ನಾವು ಅವರೆಕಾಳು ಮೇಳದಲ್ಲಿ ಎಲ್ಲ ತಿನ್ಕೊಂಡೆಲ್ಲ ಟ್ರೈ ಮಾಡ್ಕೊಂಡು ಬಂದಿದ್ದೀವಿ. ಹೆಂಗಿತ್ತು ಪ್ರೇ? ಚೆನ್ನಾಗಿತ್ತು. ನನಗೆ ಮಜ್ಜಿಗೆ ಕೋಡ್ಬಳೆ ತುಂಬ ಇಷ್ಟ ಆಯಿತು. ನಾನು ಬಿಸಿಬೇಳೆ ಬಾತು ಆಮೇಲೆ ಬಾತು ಯಾವುದು ತಿನ್ನಲಿಲ್ಲ. ಸೊ ಅವನು ತಿಂದಿದ್ದಾನೆ, ಅವ್ನು ಹೇಳ್ತಾನೆ. ನನಗೆ ವಡೆ ಆ್ಯಕ್ಚುಲಿ ನಾರ್ಮಲಾಗಿ ಚೆನ್ನಾಗಿದೆ ಅನ್ನಿಸ್ತು. ಬಟ್ ಅವರೆಕಾಳು ಅಂತ ಎಕ್ಸ್ಟ್ರಾಡಿನರಿ ಏನೂ ಗೊತ್ತಾಗ್ತಿಲ್ಲ. ಆಸ್ ಅ ನಾರ್ಮಲ್ ವಡೆ ತುಂಬ ಚೆನ್ನಾಗಿತ್ತು. ಅದು ವಡೆ ಮತ್ತು ಬೋಂಡ ಎರಡೂ. ಜಾಮೂನ್ ನಾರ್ಮಲ್ ಜಾಮೂನ್ ಥರನೇ ಇತ್ತು, ಅದೂ ಚೆನ್ನಾಗಿತ್ತು. ರೊಟ್ಟಿನೂ ಇಷ್ಟ ಆಯ್ತು. ರೊಟ್ಟಿ ಚೆನ್ನಾಗಿತ್ತು, ಮಸಾಲೆ ರೊಟ್ಟಿ ಥರ ಇತ್ತು. ಈಗ ಚಟ್ನಿ ಇಲ್ದೇನೆ ಮನೇಲಿ ಮಾಡೋ ರೊಟ್ಟಿ ಚೆನ್ನಾಗಿ ತಿನ್ಬೋದಲ್ಲ, ಆ ಥರ ಇತ್ತು. ಸೊ ರೊಟ್ಟಿ ತುಂಬ ಚೆನ್ನಾಗಿತ್ತು. ಸೊ ನಾನು ಇದರಲ್ಲಿ ಬಿಸಿಬೇಳೆ ಬಾತು ಮತ್ತೆ ಫಸ್ಟ್ ಏನು ತಿಂದೆ ನಾನು ಅವರೆಬೇಳೆ ಬಾತು, ಅದು ಎರಡೂ ತುಂಬ ಚೆನ್ನಾಗಿತ್ತು. ಫ್ಲೇವರ್ ಸಿಕ್ತಿತ್ತು ನನಗೆ. ಅವರೆಕಾಳು ಬಾಯಿಗೆ ಸಿಗೋದ್ರಿಂದ ತುಂಬಾ ಇಷ್ಟ ಆಯ್ತು ನನಗೆ ಅದ್ರ. ಆ್ಯಂಡ್ ಓವರ್ ಆಲ್ ಇಟ್ ವಾಸ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಂದರೆ ಅವರೆಕಾಳ್ದು ಇಟ್ಕೊಂಡು ಸುಮಾರು ಡಿಶಸ್ ಮಾಡೋದು, ಅದು ಬರೀ ಸೀಸನಲ್ ಆದ್ರಿಂದ ಈ ಒಂದು ಸೀಸನಲ್ಲಿ ಸಿಗುತ್ತೆ. ಆ್ಯಂಡ್ ಸೊ ಪೀಪಲ್ ಕ್ಯಾನ್ ವೆಯ್ಟ್ ಫಾರ್ ದಿಸ್. ಅವರೆಕಾಳು ಮೇಳ ಮಾಡ್ತಾರೆ ಅಂತ ಕ್ಯಾನ್ ವೆಯ್ಟ್. ನೆಕ್ಸ್ಟ್ ಡಿಸೆಂಬರ್ ಬಂದಾಗ ಈ ಥರ ಒಂದು ಅವರೆಕಾಳು ಮೇಳಕ್ಕೆ ಬಂದು ಟ್ರೈ ಮಾಡ್ಕೊಂಡು ಹೋಗ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ಇಲ್ಲಾಂದ್ರೆ ನೀವು ಮಾಡ್ಕೊಂಡು ತಿನ್ಬೋದು. ಇದನ್ನೆಲ್ಲ ರೆಸಿಪಿ ನೋಡ್ಕೊಂಡು ಇದೇ ಥರ ಏನಾದ್ರು ಮಾಡಿ ಟ್ರೈ ಮಾಡಿ. ಅವರೆಕಾಳು ಇದನ್ನು ಮಾಡ್ಬೋದು ಅಂತ ಗೊತ್ತಾಗಿ ಮಾಡ್ಬೋದು. ಸೊ ನಮ್ಗೆ ತುಂಬಾ ಇಷ್ಟ ಆಯಿತು. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಏನು ಬೇಕಾದ್ರೂ ಮಾಡಿ. ನಿಮ್ಮ ಜೀವನ ನಿಮ್ಮ ಇಷ್ಟ. ಹೋಗ್ಬಿಟ್ಟು ನೋಡೋದಾಗ್ತದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.